ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ. ನಾವೀಗ ಪೇಟೆಗೆ ಹೋಗ್ತೇವೆ. ಸ್ಟಾರ್ಟ್ ಅಣ್ಣ. ಇಲ್ಲಿ ನೋಡಿ ನಿಶಾನ್ ಅಪ್ಪ ಹೋಗುದು. ನಿಶಾನ್ ಅಪ್ಪ ಅಂದ. ಇದು ನೋಡಿ ನಮ್ಮ ಕನ್ಯನ ಪೇಟೆ, ಅಂದರೆ ನಮ್ಮ ಮನೆ ಹತ್ತಿರ ಇರುವ ಪೇಟೆ ಇದು. ಏನು ಜಿ ಅವು ಎಂಕ ಕರೆಕ್ಟ್ ಆಪ್ನತಾ ಕೆತ್ತಿ ಪುಡಾದಿಪ್ಪು. ಒಂತೆನ ನಾಲಂಡಲ ಪುಡಾದಿಪ್ಪು ಇರುವುದೇ ತಗ ಚಿನಿ. ಓ ಡ್ರೆಸ್ ತೆತ್ತೀಚಲ್ಲಿ ಚಂಡಿ ಆಗಿತ್ತು. ನಾವು ಪೇಟೆಗೆ ಹೋಗಿ ಸಾಮಾನೆಲ್ಲ ತೆಕ್ಕೊಂಡು ಬಂದದ್ದು. ಅತ್ತ ನೇಟಿ ಬರ್ಸತ್ತನ ತನಿ ಕೆತ್ತಿ ಎತ್ಬಿಟ್ಟ ತೂಕದು. ನಿನ್ನ ಬಾಯಿಗೆ ನಾಲ್ ಬಿಡೋದಿತ್ತಲ್ಲ. ಹೆಲ್ಮೆಟ್ ಬೋ ನಾವು ಐಬ್ರೋ ಶೇಪಿಗೆ ಹೋಗಿದ್ದು, ಪಾರ್ಲರಿಗೆ ಐಬ್ರೋ ಶೇಪ್ ಮಾಡಿ ಮತ್ತೆ ಸಾಮಾನೆಲ್ಲ ತೆಕ್ಕೊಂಡು ಬಂದದ್ದು. ನಿಶಾ ಇದು ನೋಡಿ ಮಕ್ಕಳು ಮಾಡಿದ್ದು. ಇದು ಇನ್ನೊಂದು ಅಲ್ಲಿ ಮೇಲೆ ಪ್ಲಾಸ್ಟಿಕಲ್ಲಿ ಪ್ಲಾಸ್ಟಿಕ್ ಹೇಗೆ ಯೂಸ್ ಇಲ್ಲಲ್ಲ, ಆದರೆ ಪ್ಲಾಸ್ಟಿಕನ್ನು ಈ ಥರ ಮಾಡಿದರೆ ಚೆಂದ ಕಾಣ್ತದೆ ನೋಡಿ, ಅಲಂಕಾರ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಲ್ಲ. ಎಷ್ಟು ಹೊತ್ತು ಬೇಕಾ? ಒಂದು ದಿನ. ಒಂದು ಇಷ್ಟು ಮಾಡಲಿಕ್ಕೇ ಒಂದು ದಿವಸ ಬೇಕು. ಇದು ಹೇಗೆ ಮಾಡೋದಂತ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೇನೆ, ಅದನ್ನು ನೋಡಿ. ಚೆಂದ ಕಾಣ್ತದಲ್ವಾ? ಇನ್ನೂ ಸಹ ಮಾಡ್ತಾ ಇದ್ದಾರೆ. ಒಂದು ಸೈಡಿಗೆ, ಇದು ಒಂದು ಸೈಡಿಗೆ ಆಗಿದೆ, ಇನ್ನೊಂದು ಸೈಡಿಗೆ ಹಾಕಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಅಡಿಗೆ ಮಾಡುವ. ಇದು ತುಂಬ ಇಷ್ಟ. ಯಾರೆಲ್ಲ ಇದನ್ನು ತಿಂದಿದ್ದೀರಿ ಹೇಳಿ. ಚಿಕ್ಕದಿರುವಾಗ ಇದೆಲ್ಲ ತಿನ್ನೋದಂದರೆ ತುಂಬ ಇಷ್ಟ ಅಲ್ಲ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಲಾಡ್ ಮಾಡಲಿಕ್ಕೆ ಸ್ವಲ್ಪ ಫ್ರೂಟ್ಸ್ ಇದೆ ಅಷ್ಟೇ. ಮತ್ತು ಅಡಿಗೆ ಮಾಡುವ ಒಟ್ಟಿಗೆ ನಾವು ಅಡಿಗೆ ಮನೆ ಕೂಡ ಕ್ಲೀನ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಇದೊಂದು ಇತ್ತಲ್ಲ ಪಾತ್ರೆ, ಇವಾಗ ಅದನ್ನು ತೆಗೆದಿದ್ದೇವೆ ನೋಡಿ. ಪಾತ್ರೆ ಇರೋದನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಮತ್ತೆ ಕ್ಲೀನ್ ಮಾಡಿದ ಮೇಲೆ ತೋರಿಸ್ತೇವೆ. ಅಷ್ಟಮಿಯ ಸ್ಪೆಷಲ್ ನೋಡಿ, ಇದು ಹಾಗಲಕಾಯಿ ಪಲ್ಯ, ಪಾಯಸ, ಶಾವಿಗೆದ್ದು, ಇದು ಸೌತೆ ಮತ್ತು ಬಟಾಟೆ ಸಾಂಬಾರು. ಇವಾಗ ಅಡಿಗೆ ಎಲ್ಲ ಆಯಿತು. ಇವರು ಸಲಾಡ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಅಷ್ಟಮಿ ಸ್ಪೆಷಲ್ ಇವತ್ತು ಉಪ್ಪಿನಕಾಯಿ, ಹಾಗಲಕಾಯಿ ಪಲ್ಯ, ಇದು ಬೋಟಿ
ಇದು ಶಾವಿಗೆ ಪಾಯಸ, ಅನ್ನ, ಸಾಂಬಾರು, ಸಲಾಡ್. ಫುಡ್ ಬಡ್ಸಿ ಆಜಿಗಟ್ಲೆ ಮೊಸರಿಲ್ಲದ ಊಟ ಇಲ್ಲ. ನೋಡಿ ಮೊಸರು ಕೂಡ ಹಾಕಿದ್ದೇನೆ. ನಿಶಾ ಸಲಾಡ್ ಮಾಡಿದ್ದು ನಿಶಾ, ಸಾಂಬಾರು ಅನ್ನ ಸಾಂಬಾರು ಮಾಡಿದ್ದು ನಾನು. I am Gunanath from Dubai. என்ன இது? சூனாப்பானா சுப்ரீம் கோர்ட்டே வந்தாலும் உன்னை ஒண்ணும் பண்ண முடியாதுடா. இதை இப்படியே மெயின்டைன் பண்ணு. ನೋಡಿ ಅಡಿಗೆ ಮನೆ ಕ್ಲೀನ್ ಮಾಡಿ ಇಲ್ಲಿ ಫ್ರಿಡ್ಜ್ ತಂದಿಟ್ಟಿದ್ದೇನೆ. ಇಲ್ಲಿದ್ದ ಸ್ಟ್ಯಾಂಡ್ ಉಂಟಲ್ಲ, ಇಲ್ಲಿಟ್ಟಿದ್ದೇನೆ. ಇದು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು. பஞ்சாயத்து கூட போடுறோம்.